ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ಬಿಕಾಮ್ 5th ಸೆಮಿಸ್ಟರ್ PPA ಸಬ್ಜೆಕ್ಟ್ ಅಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಅನ್ನ ಡೀಲ್ ಮಾಡ್ತಾ ಇದ್ದೀನಿ. ಅಂಡ್ ಇನ್ನು ಯಾರಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾವು ಏನನ್ನ ಗಮನಿಸ್ತಾ ಇದ್ದೀವಿ ಅಂತ ನೋಡೋದಾದ್ರೆ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನಲ್ ಚೆಕ್ ಮತ್ತೆ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನಲ್ ಕಂಟ್ರೋಲ್ ಅನ್ನ ಗಮನಿಸ್ತಾ ಇದ್ದೀವಿ. ಫಸ್ಟ್ಲಿ ಇವೆರಡನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವು ಇಂಟರ್ನಲ್ ಕಂಟ್ರೋಲ್ ಮತ್ತೆ ಇಂಟರ್ನಲ್ ಚೆಕ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಇಂಟರ್ನಲ್ ಕಂಟ್ರೋಲ್ಗೆ ಏನ್ ಕೊಟ್ಟಿದ್ದಾರೆ ನಾವು ನೋಡೋಣ. ಇಂಟರ್ನಲ್ ಕಂಟ್ರೋಲ್ ಮೀನ್ಸ್ ನಾಟ್ ಓನ್ಲಿ ಇಂಟರ್ನಲ್ ಚೆಕ್ ಅಂಡ್ ಇಂಟರ್ನಲ್ ಆಡಿಟ್ ಬಟ್ ದ ಹೋಲ್ ಸಿಸ್ಟಮ್ ಆಫ್ ಕಂಟ್ರೋಲ್ಸ್ ಫಿನಾನ್ಷಿಯಲ್ ಅಂಡ್ ಅದರ್ವೈಸ್ ಎಸ್ಟಾಬ್ಲಿಷ್ಡ್ ಬೈ ದ ಮ್ಯಾನೇಜ್ಮೆಂಟ್ in order to carry on the business of the company in orderly manner, to safeguard its assets and to secure as far as possible the accuracy and reliability of its records. ಕಂಪನಿಯಲ್ಲಿ ಯಾವುದೇ ಒಂದು ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇರ್ಬೋದಾಗಿರ್ಬೋದು ಅಥವಾ ಫಿನಾನ್ಷಿಯಲ್ ಸಿಸ್ಟಮ್ ಆಗಿರ್ಬೋದು, ಇವುಗಳ ಮೇಲೆ ನಿಗಾ ವಹಿಸೋದನ್ನ ಅಥವಾ ಇವುಗಳನ್ನ ಕೈಗೆ ತಗೊಂಡು ಕಂಟ್ರೋಲ್ ಮಾಡುವಂತಹ ಒಂದು ಆಕ್ಟಿವಿಟಿಯನ್ನ ಇಂಟರ್ನಲ್ ಕಂಟ್ರೋಲ್ ಅಂತ ಹೇಳಿ ಕರಿತೀವಿ. ಇಂಟರ್ನಲ್ ಅಂದ್ರೆ ಕಂಪನಿ ಒಳಗಡೆ ಇರುವಂತಹ ಎಲ್ಲಾ ರೆಕಾರ್ಡ್ಸ್ ಅನ್ನು ನೀಟಾಗಿ ಮೇಂಟೈನ್ ಮಾಡುವಂತಹ ಒಂದು ಸಿಸ್ಟಮ್ ಅನ್ನ ಅಥವಾ ಫೈನಾನ್ಷಿಯಲ್ ಸಿಸ್ಟಮ್ಸ್ ಅನ್ನ ಯಾವ ರೀತಿ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಂಟರ್ನಲ್ ಕಂಟ್ರೋಲ್ ಅಂತ ಹೇಳಿ ಕರಿತೀವಿ. ಇಂಟರ್ನಲ್ ಚೆಕ್ ಅಂದ್ರೆ ಏನು ಅಂತ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ಗೆ ಕಂಪನಿಯಲ್ಲಿ ಎಲ್ಲಾ ರೀತಿಯಾದ ಅಕೌಂಟಿಂಗ್ ರೆಕಾರ್ಡ್ಸ್ ಅನ್ನು ಅಥವಾ ಬೇರೆ ಬೇರೆ ಫಿನಾನ್ಷಿಯಲ್ ಸಿಸ್ಟಮ್ಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಒಂದು 2-3 ಇರ್ತಾರೆ ಅನ್ಕೊಳ್ಳೋಣ. 2-3 ಎಲ್ಲಾ ಅಕೌಂಟ್ಸ್ ಮೇಂಟೈನ್ ಮಾಡಕ್ಕಾಗುತ್ತಾ? ಇಲ್ಲ. ಅಂತ ಒಂದು ಸಮಯದಲ್ಲಿ ಪ್ರತಿಯೊಂದು ಅಕೌಂಟ್ಗೂ, ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಅಥವಾ ಪ್ರತಿಯೊಂದು ಕೆಲಸಕ್ಕೂ ಒಬ್ಬೊಬ್ಬರನ್ನ ನಾವು ಅಪಾಯಿಂಟ್ ಮಾಡುವಂತಹ ಪ್ರಾಸೆಸ್ ಅನ್ನ ಇಂಟರ್ನಲ್ ಚೆಕ್ ಅಂತ ಹೇಳಿ ಕರಿತೀವಿ. ಈ ರೀತಿ ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬರನ್ನ ಅಪಾಯಿಂಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಫ್ರಾಡಲೆಂಟ್ ಆಕ್ಟಿವಿಟೀಸ್ ಕಡಿಮೆ ಆಗುತ್ತೆ, ಆಡಿಟ್ ರಿಪೋರ್ಟ್ಸ್ ಬೇಗ ಅಂದ್ರೆ ಆಡಿಟಿಂಗ್ಗೆ ಹೆಲ್ಪ್ ಆಗೋ ತರ ಆಗುತ್ತೆ, ಯಾವುದೇ ರೀತಿಯಾದ ಒಂದು ಬಯಾಸ್ಡ್ ಡಿಸಿಷನ್ಸ್ ಇರಲ್ಲ, ಎಲ್ಲ ಒಂದು ಒಂದು ರೇಂಜ್ಗೆ ಫ್ರಾಡಲೆಂಟ್ ಆಕ್ಟಿವಿಟೀಸ್ ಅನ್ನ ಕಂಟ್ರೋಲ್ ಮಾಡುವಂತಹ ಒಂದು ಎಲ್ಲ ಆಕ್ಟಿವಿಟೀಸ್ ಕೂಡ ಆ ಒಂದು ಕಂಪನಿ ಒಳಗೆ ನಡೀತಾ ಹೋಗುತ್ತೆ. ಅದು ಯಾವಾಗ ಡ್ಯೂಟೀಸ್ ಅನ್ನ ಡಿವೈಡ್ ಮಾಡಿ ಎಲ್ಲರಿಗೂ ಕೊಟ್ಟಾಗ ಈಕ್ವಲ್ ಆಗಿ, ಒಂದು ಕೆಲಸನ 2-3 ಹ್ಯಾಂಡಲ್ ಮಾಡೋದಲ್ಲ, ಒಂದು ಕೆಲಸನ ಒಬ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ರೆ ಆ ಒಂದು ಕೆಲಸದಲ್ಲಿ ಏನೇ ಆದ್ರೂ ಅವ್ರ ಜವಾಬ್ದಾರರಾಗಿರ್ತಾರೆ. ಈ ರೀತಿಯಾದ ಒಂದು ಇದನ್ನ ಇಂಟರ್ನಲ್ ಚೆಕ್ ಅಂತ ಹೇಳಿ ಕರಿತೀವಿ. ಹೋಪ್ ನಿಮ್ಗೆ ಇಂಟರ್ನಲ್ ಕಂಟ್ರೋಲ್ ಅಂದ್ರೆ ಏನು ಅಂಡ್ ಇಂಟರ್ನಲ್ ಚೆಕ್ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಆಬ್ಜೆಕ್ಟಿವ್ಸ್ ನಾವು ನೋಡೋಣ. ಮೀನಿಂಗ್ ಅಲ್ಲಿ ನಾವು ಏನ್ ಓದಿರ್ತೀವಿ ಅಲ್ಲ, ಅದನ್ನೇ ಆಬ್ಜೆಕ್ಟಿವ್ಸ್ ಅಲ್ಲಿ ನಾವು ಬರ್ತಿರ್ತೀವಿ. ಅಂದ್ರೆ ಇಂಟರ್ನಲ್ ಕಂಟ್ರೋಲ್ದು ಮೇನ್ ಏಮ್ ಏನು, ಅದರ ಆಬ್ಜೆಕ್ಟ್ ಏನು ಅಂತ ನಾವು ನೋಡೋದಾದ್ರೆ ಟು ಎವ್ಯಾಲ್ಯೂಯೇಟ್ ದ ಎಫಿಷಿಯನ್ಸಿ ಆಫ್ ಪರ್ಫಾರ್ಮೆನ್ಸ್ ಇನ್ ದ ವೇರಿಯಸ್ ಆಕ್ಟಿವಿಟೀಸ್ ಆಫ್ ದ ಬಿಸ್ನೆಸ್. ಒಂದು ಬಿಸ್ನೆಸ್ ನಡೆಸ್ತಾ ಇದೀವಿ ಅಂತಂದ್ರೆ ವೇರಿಯಸ್ ಪರ್ಫಾರ್ಮೆನ್ಸಸ್ ಅಂದ್ರೆ ವೇರಿಯಸ್ ಆಕ್ಟಿವಿಟೀಸ್ ನಡೀತಾ ಹೋಗುತ್ತೆ. ಆ ಆಕ್ಟಿವಿಟೀಸ್ ಎಲ್ಲ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ನಮ್ಗೆ ನೀಡ್ತಾ ಇದೆ ಅಥವಾ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ, ಅದರಿಂದ ಬೆನಿಫಿಟ್ ಏನು ಅನ್ನೋದು ನಮ್ಗೆ ತಿಳಿತಾ ಬರುತ್ತೆ. ಅಂಡ್ ಟು ಎನ್ಶ್ಯೂರ್ ಆರ್ಡರ್ಲಿ, ಎಫಿಷಿಯಂಟ್ ಅಂಡ್ ಎಕನಾಮಿಕ್ ಕಂಡಕ್ಟ್ ಆಫ್ ದ ಬಿಸ್ನೆಸ್. ಒಂದು ಆರ್ಡರ್ ಇರುತ್ತೆ. ಎಕನಾಮಿಕ್ ಕಂಡಕ್ಟ್ ಅಂತಂದ್ರೆ ಒಂದು ಎಕನಾಮಿಕಲಿ ನಮ್ಮ ಬಿಸ್ನೆಸ್ ಬಂದು ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಬರುತ್ತೆ. ಅಂಡ್ ಟು ಸಿ ದ ಆಕ್ಸೆಸ್ ಟು ಅಂಡ್ ಯೂಸ್ ಆಫ್ ಅಸೆಟ್ಸ್ ಆರ್ ಮೇಡ್ ಓನ್ಲಿ ವಿತ್ ಅ ಪ್ರಾಪರ್ ಅಥರೈಸೇಷನ್. ಅಸೆಟ್ಸ್ ನ ಯಾವ ರೀತಿ ಯೂಸ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಒಂದು ಪ್ರಾಪರ್ ಅಥರೈಸೇಷನ್ ಅಥವಾ ಪ್ರಾಪರ್ ಇನ್ಫಾರ್ಮೇಶನ್ ಬಂದು ನಮಗೆ ಸಿಗ್ತಾ ಹೋಗುತ್ತೆ. To safeguard the assets of the organization by preventing frauds, waste and inefficiency, to ensure that there is a periodical verification and comparison of assets in existence with those of accounts records and appropriate action is taken when there is any difference between two. ಅಸೆಟ್ಸ್ ಅಲ್ಲಿ ಏನಾದ್ರೂ ಡಿಫ್ರೆನ್ಸ್ ಇದ್ರೆ ಅದನ್ನ ಈಸಿಯಾಗಿ ಕಂಡು ಹಿಡ್ಕೊಳ್ಳುವಂತಹ ಆಕ್ಟಿವಿಟೀಸ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಂಡ್ ಟು ಎನ್ಶ್ಯೂರ್ ದ transactions are recorded in the proper books of accounts ಅಥವಾ proper accounting regularly, correctly and systematically according to policies and procedures and the accounts are accurate and reliable. ಪ್ರತಿಯೊಂದು ಟ್ರಾನ್ಸಾಕ್ಷನ್ ಬಂದು ಅಕೌಂಟಿಂಗ್ ಬುಕ್ಸ್ ಅಲ್ಲಿ ನೀಟಾಗಿ ರೆಕಾರ್ಡ್ ಮಾಡಿದೀವಾ, ಇನ್ ಟೈಮ್ ಆನ್ ಟೈಮ್ ಎಲ್ಲ ರೆಕಾರ್ಡ್ ಮಾಡಿದೀವಾ ಅಂತ ಹೇಳಿ ಇದು ನಮಗೆ ತೋರಿಸ್ಕೊಡುತ್ತೆ ಇಂಟರ್ನಲ್ ಕಂಟ್ರೋಲ್ ಅನ್ನೋದು. ಅಂಡ್ ಇಂಟರ್ನಲ್ ಚೆಕ್ ದ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡೋಣ. ಎಸ್, ಇಲ್ಲಿ ನೋಡೋದಾದ್ರೆ ಟು ಪ್ರಿವೆಂಟ್ ದ ಕಮಿಷನ್ ಆಫ್ ಎನಿ ಎರರ್ ಆರ್ ಫ್ರಾಡ್ ಬೈ ದ ಕ್ಲರ್ಕ್. ಈಗ ಕ್ಲರ್ಕ್ ಒಂದು ಏನಾದ್ರೂ ಫ್ರಾಡಲೆಂಟ್ ಆಕ್ಟಿವಿಟೀಸ್ ಮಾಡಿರ್ತಾನೆ, ಅವನಿಗೆ ಇಷ್ಟು ಕಮಿಷನ್ ಅಂತ ಸಿಗುತ್ತೆ.
ಬೇರೆ ಔಟ್ಸೈಡ್ ಪರ್ಸನ್ ಬಂದು ಯಾರೋ ಒಬ್ರು ಈ ರೀತಿಯಾದ ಫೇಕ್ ಅಕೌಂಟ್ಸ್ ಅನ್ನ ನೀನು ಕ್ರಿಯೇಟ್ ಮಾಡು, ನಿನ್ಗೆ ಎಷ್ಟು ಬೇಕೋ ದುಡ್ಡು ಅಂಡರ್ ದ ಟೇಬಲ್ ನಾವು ಕೊಡ್ತೀವಿ ಅಂತ ಹೇಳಿರ್ತಾನೆ, ಅದು ಅವಾಯ್ಡ್ ಆಗುತ್ತೆ. And to prevent the misappropriation of cash or goods by any clerk. Misappropriation ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್ಗೆ ಕ್ಯಾಶ್ ಬಂದು ಇವಾಗ ಒಂದು ಪ್ರಾಡಕ್ಟ್ ನ ಅವ್ನು ಪರ್ಚೇಸ್ ಮಾಡಿದಾನೆ ಅಥವಾ ಬಿಸ್ನೆಸ್ಗೋಸ್ಕರ ಏನಾದ್ರು ಪರ್ಚೇಸ್ ಮಾಡಿದಾನೆ ಅಂತಂದ್ರೆ ಆ ಒಂದು ಕ್ಯಾಶ್ಗೆ ಆ ಪ್ರಾಡಕ್ಟ್ ಪ್ರೈಸ್ ಗಿಂತ ಜಾಸ್ತಿ ತೋರಿಸಿರೋದು ಅಕೌಂಟಿಂಗ್ ಬುಕ್ಸ್ ಅಲ್ಲಿ, ಈ ರೀತಿ ತೋರಿಸಿದಾಗ ಕ್ಯಾಶ್ ಬಂದು ಅವನು ಅಂದ್ರೆ ಪ್ರಾಡಕ್ಟ್ ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿ ತೋರಿಸಿದಾಗ ಅವನಿಗೆ ಲಾಭನೇ ಬರುತ್ತೆ ಆಬ್ವಿಯಸ್ಲಿ. ಅದರಿಂದ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ರೀತಿಯಾದ ಇಂಟರ್ನಲ್ ಚೆಕ್ ಅವಶ್ಯಕತೆ ಇದೆ. ಟು ಥ್ರೋ ರೆಸ್ಪಾನ್ಸಿಬಿಲಿಟಿ ಆನ್ ಎ ಪರ್ಟಿಕ್ಯುಲರ್ ಕ್ಲರ್ಕ್ ವೆನ್ ದ ಫ್ರಾಡ್ ಆರ್ ಮಿಸ್ಟೇಕ್ ಇಸ್ ಡಿಟೆಕ್ಟೆಡ್. ಇವಾಗ ಒಂದು ಕೆಲಸನ ಒಬ್ರಿಗೆ ಅಪಾಯಿಂಟ್ ಮಾಡಿದೀವಿ ಅಂತಂದ್ರೆ ಅದ್ರಲ್ಲಿ ಏನೇ ನಡೆದ್ರು ಅದು ಯಾರ ಮೇಲೆ ಬರುತ್ತೆ ಅಂತಂದ್ರೆ ಅಪಾಯಿಂಟ್ ಮಾಡಿರೋ ಪರ್ಸನ್ ಮೇಲೆ ಬರುತ್ತೆ. ಅಂಡ್ ಟು ಡಿಟೆಕ್ಟ್ ಫ್ರಾಡ್ ಆರ್ ಆನ್ ಎರರ್ ಕ್ವಿಕ್ಲಿ ಅಂಡ್ ಈಸಿಲಿ. ಇವಾಗ ಒಂದು ಅಪಾಯಿಂಟ್ ಮಾಡಿರೋ ಪರ್ಸನ್ ಮೇಲೆ ಎಲ್ಲ ತಪ್ಪು ಹೋಗುತ್ತೆ ಅಂತಂದ್ರೆ ಅವನೇ ಏನಾದ್ರೂ ಒಂದು ಫ್ರಾಡುಲೆಂಟ್ ಆಕ್ಟಿವಿಟೀಸ್ ಮಾಡಿರ್ತಾನೆ ಅಂತಾನೆ ಅರ್ಥ ಆಗಿರುತ್ತೆ. ಅದರಿಂದ ಆ ಫ್ರಾಡುಲೆಂಟ್ ಆಕ್ಟಿವಿಟೀಸ್ ಅನ್ನ ಈಸಿಯಾಗಿ ಕಂಡು ಹಿಡ್ಕೋಬಹುದು. ಟು ಹ್ಯಾವ್ ಅನ್ ಅಕ್ಯುರೇಟ್ ರೆಕಾರ್ಡ್ ಆಫ್ ಆಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಯಾವುದೇ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆದ್ರೂ ಅಕ್ಯುರೇಟ್ ಇನ್ಫಾರ್ಮೇಶನ್ ಬಂದು ನಮಗೆ ಸಿಗ್ತಾ ಹೋಗುತ್ತೆ. ಇದಿಷ್ಟು ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನಲ್ ಚೆಕ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನಲ್ ಕಂಟ್ರೋಲ್ ಆಗಿದೆ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ದಲ್ಲಿ ನೀವು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ಖಂಡಿತ ನಿಮ್ಮ ಡೌಟ್ಸ್ ಅನ್ನ ನಾನು ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಡೂ ಲೈಕ್, ಕಮೆಂಟ್, ಶೇರ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಅಂಡ್ ನಿಮಗೆ ಇನ್ನೂ ಯಾವ್ದಾದ್ರು ಟಾಪಿಕ್ಸ್ ಅರ್ಥ ಆಗಿಲ್ಲ ಅನ್ನೋದಾದ್ರೆ ನೀವು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿದ್ರೆ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತೀನಿ, ಅಥವಾ ಎಕ್ಸ್ಪ್ಲೈನ್ ಮಾಡಿ ಅದನ್ನೇ ಒಂದು ವಿಡಿಯೋ ಆಗಿ ನಾನು ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬೈ.